ಸ್ವಲ್ಪ ಮಹಿಳೆಯರ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದರು. ಅದರಂತ ನಾವು ಎಷ್ಟು ಜನ ಪುರುಷರು ಇಲ್ಲಿ ದೇವಸ್ಥಾನಕ್ಕೆ ಬಂದ ಕೆಲಸ ನಮಸ್ಕಾರ ಮಾಡಿ ನೋಡ್ಕೊತ ಹೋಗ್ತಿದ್ದೀವಿ, ಮಾಡ್ತಿದ್ದೀವಿ. ಇದು ಏನೋ ಇರ್ಬೇಕು ಬಿಡಪ್ಪ, ಒಂದು ಮೂರ್ತಿ ಹನುಮಂತರ ಗುಡಿಯಾಗ ತೆಗೆದಿಟ್ಟಾರದನ್ನಂತ ಕೆಲಸ ಅನ್ಕೊಂತ ಹೋಗ್ತಿದ್ದೀವಿ. ಆದ್ರೆ ಮಲ್ಲಮ್ಮ ತಾಯಿ ಮತ್ತೊಮ್ಮೆ ಕುಮಾರಿ ಲಕ್ಷ್ಮೀ ಹುಂಬಿ ನೋಡುವ ಮುಖಾಂತರವಾಗಿ ಯಾರು ಕಂಡಿದ್ರು ಮತ್ತು ಆ ಮಹಿಳೆಯರ ಪಾತ್ರನ ಯಶಸ್ವಿ ಆಗ್ತದ್ರಾಗ ಅದಕ್ಕೆ ಮಹಿಳಾಮಣಿಯಾದ ಮಲ್ಲಮ್ಮ ರಾಣಿ ಹೇಗೆ ಒಂದು ಮಹಿಳೆಯರ ಅಭಿವೃದ್ಧಿಗೆ ಪಾತ್ರ ಆಗಿರೋ ತನ್ನ ಇತಿಹಾಸದ ಒಂದು ಗರ್ಭದಡಿಗಿರುವಂಥ ತನ್ನ ಇತಿಹಾಸವನ್ನು ಮತ್ತೆ ಹೊರಹಾಕಲು ಈ ಶಿಲಾಶಾಸನವನ್ನು ಕೂಡ ಆ ಕುಮಾರಿ ನೋಡುವುದರ ಮುಖಾಂತರವಾಗಿ ಮತ್ತು ನಮ್ಮ ನೆದರಿಗೆ ಬಂತು. ಇದನ್ನು ನಾವುಗಳೆಲ್ಲ ಕೂಡಿಕೊಂಡು ರಕ್ಷಿಸೋಣ, ಸ್ಮಾರಕ ರಕ್ಷಕರನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಈ ಒಂದು ಹನುಮಂತಿಯವ್ರ ಗುಡಿ ಜೀರ್ಣೋದ್ಧಾರ ಮಾಡುವಾಗ ಈ ಒಂದು ಕಲ್ಲು ಸಿಕ್ತು. ಆದರೆ ಏನು ಈ ಹನುಮಂತಿಯವ್ರ ಸಂಬಂಧಪಟ್ಟದ್ದು ಅಥವಾ ಇದು ಹಿಂದಿಂದ ಅನ್ನೋದು ಯಾರಿಗೂ ಗೊತ್ತಾಗದೆ ಹಾಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನ್ನ ಪೂಜೆ ಮಾಡ್ಕೊತ ಇಲ್ಲಿವರೆಗೆ ಬಂದಿದ್ದೆವು. ಈಗ ಇವ್ರು ಹೇಳಿದಂಗೆ ಹೆಂಗೆ ನಮ್ಮ ಮಲ್ಲಮ್ಮ ತಾಯಿ ಒಂದು ಮಹಿಳೆಯರ ಅಭಿವೃದ್ಧಿಗೆ ಆಗಿನ ಕಾಲದಿಂದಲೂ ಮಹಿಳೆಯ ಅಭಿವೃದ್ಧಿಗೆ ಒಂದು ಒತ್ತು ಕೊಟ್ಟಿದ್ದಾವೆ. ಮಹಿಳೆಯರ ಒಂದು ಈಗಿನ ಜಾಗತಿಕ ಇದಕ್ಕೂ ಆಕೆ ಮಾದರಿ ಮಲ್ಲಮ್ಮ. ಇದು ಮಹಿಳೆಯರ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಆ ತಾಯಿಯ ಒಂದು ಕೊಡುಗೆ ಭಾಳ ಇದೆ. ಯಾಕಂದರೆ ಆಗಿನ ಕಾಲದಲ್ಲಿ 2000 ಸೈನಿಕರನ್ನು ತರಬೇತಿ, ಮಹಿಳಾ ಸೈನಿಕರ ತರಬೇತಿ ಕೊಟ್ಟಿದ್ದಾಳೆ ಅನ್ನೋದು ಸಾಮಾನ್ಯ ವಿಷಯವಲ್ಲ. ಅದಕ್ಕೆ ಇವತ್ತಿನ ದಿನ ಆ ಒಂದು ನಮಗೆ ಶಿಲಾಶಾಸನ ಸಿಕ್ಕಿದೆ. ಅಂದರೆ ಮರಾಠರು ಏನು ಗೋವುಗಳನ್ನ ಕದ್ಕೊಂಡು ಹೋಗ್ತಾರೆ ಅದನ್ನು ಬಿಡಿಸ್ಕೊಂಡು ಬರುವಂಥ ಒಂದು ಚಿತ್ರಣ ಆ ಶಿಲಾಶಾಸನ ಮೇಲಿದೆ. ನಿಜವಾಗಿ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಅಂಥ ಒಂದು ಶಾಸನ ನಮ್ಗೆ ಸಿಕ್ಕು ನಮ್ಮ ಮಲ್ಲಮ್ಮ ತಾಯಿಯ ಒಂದು ಗೌರವ ಹೆಚ್ಚಾಗಲಿ ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದನ್ನು ಈ ಒಂದು ಕುಮಾರಿ ಲಕ್ಷ್ಮೀ ಹುಂಬಿ ಅದು ಇಷ್ಟು ಜನ ನೋಡಿರೋ ಯಾರಿಗೂ ಕಂಡು ಬಿದ್ದಿಲ್ಲ. ಆ ಮಗುವಿಗೆ ಅದು ಬಿದ್ದಿದೆ ಅಂದರೆ, ಅದು ಹೆಣ್ಣು ಮಗುವಿಗೆ ಬಿದ್ದಿದೆ ಅಂದರೆ ತಾಯಿ ಲಕ್ಷ್ಮೀ ಹುಂಬಿಯವರು ನೋಡಿರ್ತಕ್ಕಂಥ ಆ ಮಲ್ಲಮ್ಮ ತಾಯಿಯೇ ಅವಳಲ್ಲಿ ಬಂದು ಆ ಒಂದು ವಿಚಾರವನ್ನು ನಿಮ್ಮೆಲ್ಲರಿಗೂ ಹಂಚಿಕೊಂಡಿರ್ತಾಳೆ. ಅವಳಿಗೂ ನಾವು ಧನ್ಯವಾದಗಳನ್ನು ತಿಳಿಸಲು ಇಲ್ಲಿ ಎಲ್ಲರೂ ಹಿರಿಯರು ಕೂಡಿರ್ತೀವಿ. ನಮ್ಮಲ್ಲಿ ಎಲ್ಲ ಏನಪ್ಪ ಅಂತಂದರೆ ಬೆಳವಣಿಗೆ ನಾಗರಿಕರಲ್ಲಿ ಪ್ರಭಾವಗೊಂಡೈತೆ ಶಕ್ತಿ. ಅದಕ್ಕೆ ಭಕ್ತಿಯಲ್ಲಿ ಶಕ್ತಿ ಇದೆ ಅನ್ನತಕ್ಕಂಥ ದಾರಿಯನ್ನು, ಶಕ್ತಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ಹುಂಬಿಯವರು ಏನಪ್ಪ ಅಂತಂತಂದ್ರೆ ಭಕ್ತಿಯಿಂದ ಆಂಜನೇಯ ದೇವರಿಗೆ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವಳ ಭಕ್ತಿ ಏನು ಸಮರ್ಪಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲೊಂದು ಶಿಲಾಶಾಸನಕ್ಕೆ ಆ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿದಾಗ ಇಲ್ಲಿ ಏನಪ್ಪ ಅಂತಂತಂದ್ರೆ ಮಲ್ಲಮ್ಮನ ಮೇಲೆ ಅವರ ಮನೆತನನ ಅಷ್ಟು ಭಕ್ತಿಯಿಂದ ನಡ್ಕೊತ ಬಂದಿರ್ತೈತಿ. ಆ ಭಕ್ತಿಯ ಶಕ್ತಿಯ ಪ್ರಭಾವದ ಮೇರೆಗೆ ಏನಪ್ಪ ಅಂತಂತಂದ್ರೆ ಮಲ್ಲಮ್ಮನ ನಾಡಿನಾದ್ಯಂತ, ಜಿಲ್ಲೆಯಾದಂಥ ಎಲ್ಲ ಕಡೆ ಏನಪ್ಪ ಅಂತಂತಂದ್ರೆ ಮಲ್ಲಮ್ಮನ ಕೀರ್ತಿ ಪಸರಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಗುರು ಹಿರಿಯರಿಗೆ ಹೇಳಿ ನನ್ನ ನಮಸ್ಕಾರಗಳು. ನನಗೆ 11 ದಿನ ಆಂಜನೇಯನ ಗುಡಿಗೆ ಹೋಗಬೇಕೆಂದು ಹೇಳಿದರು. ಆದ ಕಾರಣ ನಾನು ದಿನ ಉಡಿ ಆಂಜನೇಯಗೆ ಬೆಳಗ್ಗೆ ಬರುತ್ತಿದ್ದೆ. 5ನೇ ದಿನ ನಾನು ಆಂಜನೇಯನ ಗುಡಿಗೆ ಬಂದಾಗ ಈ ಕಲ್ಲಿನ ರೂಪ ನೋಡಿದ್ದೇನೆ. ಆವಾಗ ನಮಸ್ಕರಿಸುತ್ತಾ ನಮ್ಮ ಪಪ್ಪ ಮನೆಯಲ್ಲಿ ಎಲ್ಲರೂ ಹೇಳುತ್ತಿದ್ದರು ಮಲ್ಲಮ್ಮನ ಗೋವುಗಳನ್ನು ಬಿಡಿಸಲು ಹೋಗಿದ್ದಳು ಅಂತ. ಆವಾಗ ನಾನು ಇದನ್ನು ನೋಡಿ ಪಪ್ಪಗೆ ಹೇಳಿದ್ನಿ, ಇಲ್ಲಿ ಗೋವುಗಳು ಮತ್ತು ಮಲ್ಲಮ್ಮ ಬಿಡಿಸಿಕೊಂಡು ಹೋಗುವ ಶಾಸನವನ್ನು ಸಿಕ್ಕಿದೆ. ಅದನ್ನು ನೋಡಿ ನಾನು ಪಪ್ಪಗೆ ಹೇಳಿದ್ನಿ. ಆವಾಗ ಇವರು ಬಂದು ನೋಡಿದರು, ಎಲ್ಲರೂ ಹಿರಿಯರು ಅದನ್ನು ನೋಡಿ ಈಗ ಕರೆ ಎಂದು ಹೇಳಿದರು. ಧನ್ಯವಾದಗಳು. ನಾನು ಲಕ್ಷ್ಮೀ ಪ್ರಕಾಶ್ ಹುಂಬಿ, ಮಲ್ಲಮ್ಮನ ಬೆಳವಡಿ. ನಮಸ್ಕಾರ. ಗ್ರಾಮಸ್ಥರ ಎಲ್ಲಿ ಬರ್ಬೇಕು ಮಾವ ಅಲ್ಲಿ ಬಂದ ತೋರಿ ಅದನ್ನೆಲ್ಲ ಈ ಕಡೆ ತಪ್ಪು